ನಮಸ್ಕಾರ, ನಾನು ನವಿತಾ ಜೈನ್. ನಟಿ ಸವಿ ಮಾದಪ್ಪ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಿರುತೆರೆ ನಟ ವಿವೇಕ್ ಹಾಗೇನೆ ಮಹೇಶ್ ವಿರುದ್ಧ ದೂರನ್ನ ದಾಖಲಿಸಲಾಗಿದೆ. ಕುಂಬಳಗೋಡು ಪೊಲೀಸ್ ಠಾಣೆಗೆ ತಂದೆ ದೂರನ್ನ ಕೊಟ್ಟಿದ್ದಾರೆ. ನಟಿ ಸವಿ ಮಾದಪ್ಪ ಅವರ ತಂದೆ ಪ್ರಭು ಮಾದಪ್ಪ ಅವರು ದೂರನ್ನ ಕೊಟ್ಟಿದ್ದು ಕಿರುತೆರೆ ನಟ ವಿವೇಕ್ ಹಾಗೇನೆ ಮಹೇಶ್ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ. ನನ್ನ ಮಗಳ ಸಾವಿಗೆ ನಟ ವಿವೇಕ್ ಹಾಗೇನೆ ಮಹೇಶ್ ಕಾರಣ ಅನ್ನೋದನ್ನ ಈ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇಬ್ಬರ ಕಿರುಕುಳವೇ ನನ್ನ ಮಗಳ ಸಾವಿಗೆ ಕಾರಣ ಆಗಿರೋದು, ಮಗಳಿಗೆ ಕಿರುಕುಳ ಕೊಡ್ತಾ ಇರೋದ್ರ ಬಗ್ಗೆ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ದು, ಮಗಳಿಗೆ ಸಿನಿಮಾ ಧಾರಾವಾಹಿಗಳಲ್ಲಿ ನಟಿಸುವ ಆಸೆ ಇತ್ತು. 5 ವರ್ಷಗಳ ಹಿಂದೆ ಆಕೆ ಬೆಂಗಳೂರಿಗೆ ಬಂದು ನೆಲೆಸಿದ್ಲು. ವಿವೇಕ್ ಲವ್ ಮಾಡ್ತೀನಿ, ಮದುವೆ ಆಗ್ತೀನಿ ಅಂತ ಹೇಳಿದ್ದ. ನಿನ್ನೆ ವಿವೇಕ್ ನನ್ನ ಪತ್ನಿ ರೇಣುಕಾಗೂ ಫೋನ್ ಮಾಡಿದ್ದ. ಬೆಳಗ್ಗೆ 9 ಗಂಟೆಗೆ ನಿನ್ನೆ ವಿವೇಕ್ ಫೋನ್ ಮಾಡಿದ್ದ. ನಿನ್ನ ಮಗಳು ನನ್ನನ್ನ ಮದುವೆಯಾಗದಿದ್ರೆ ಕೊಲೆ ಮಾಡ್ತೀನಿ ಅನ್ನುವ ಬೆದರಿಕೆಯನ್ನು ಹಾಕಿದ್ದ. ವಿವೇಕ್ ನಮಗೆ ಫೋನ್ನಲ್ಲಿ ಬೆದರಿಕೆ ಹಾಕಿದ್ದ. 1 ಗಂಟೆ ಬಳಿಕ ನನ್ನ ದೊಡ್ಡ ಮಗಳು ಫೋನ್ ಮಾಡಿದ್ಲು. ಸವಿ ಸತ್ತು ಹೋಗಿದ್ದಾಳೆ ಅಂತ ಹೇಳಿ ದೊಡ್ಡ ಮಗಳು ಭಾಗ್ಯಶ್ರೀ ನನಗೆ ಹೇಳಿದ್ಲು ಅನ್ನೋದನ್ನ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಏನಾಯ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿ ದೂರನ್ನ ದಾಖಲಿಸಿದ್ದಾರೆ. ಮಗಳ ಸಾವಿಗೆ ವಿವೇಕ್ ಹಾಗೂ ಸಹಾಯಕ ಮಹೇಶೇ ಕಾರಣ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ನನ್ನ ಮಗಳ ಬಳಿ 6 ಲಕ್ಷ ರೂಪಾಯಿ ಹಣ ಇತ್ತು. 2 ದಿನದ ಹಿಂದೆ ಮಗಳಿಗೆ 1 ಲಕ್ಷ ರೂಪಾಯಿನೂ ಹಣವನ್ನ ಕಳುಹಿಸಿದ್ದೆ ಅನ್ನೋದನ್ನ ಹೇಳಿದ್ದಾರೆ. ನನ್ನ ಮಗಳ ಜೊತೆ ಮಹೇಶ್ ವಿವೇಕ್ ಇದ್ರು. ಅವರಿಬ್ಬರ ಕಿರುಕುಳವನ್ನ ತಾಳಲಾರದೆ ನನ್ನ ಮಗಳು ಸಾವನ್ನಪ್ಪಿದ್ದಾಳೆ. ಸೀಲಿಂಗ್ ಫ್ಯಾನ್ಗೆ ನೇಣು ಬಿಗಿದುಕೊಂಡಿದ್ದಾಳೆ ಅಂತ ಹೇಳಿ ತಂದೆ ಪ್ರಭು ಮಾದಪ್ಪ ದೂರನ್ನ ಕೊಟ್ಟಿದ್ದಾರೆ. ಈ ಒಂದು ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ. ಕುಂಬಳಗೋಡು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಐಪಿಸಿ ಸೆಕ್ಷನ್ 306 ಅಡಿಯಲ್ಲಿ 306ರ ಅಡಿಯಲ್ಲಿ ಕೇಸನ್ನ ದಾಖಲಿಸಿಕೊಂಡಿದ್ದಾರೆ. ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಮಹೇಶ್ ಮತ್ತು ವಿವೇಕ್ ವಿರುದ್ಧ ದೂರು ದಾಖಲಾಗಿರುವ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿಯೇ ವಿಚಾರಣೆಯನ್ನ ಶುರು ಮಾಡಿದ್ದಾರೆ. ಮಹೇಶನ್ನು ಕರೆಸಿಕೊಂಡಿದ್ದಾರೆ. ಆತನನ್ನು ಕರೆಸಿಕೊಂಡು ವಿಚಾರಣೆಯನ್ನ ಮಾಡಿದ್ದಾರೆ. ಇನ್ನು ಗೆಳೆಯ ಮತ್ತು ಪಿಎ ವಿರುದ್ಧ ಎಫ್ಐಆರ್ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಈಗ ವಿಚಾರಣೆ ತೀವ್ರಗತಿಯಲ್ಲಿ ಸಾಗ್ತಿದೆ. ಅವನು ಇಲ್ಲಿ ಬ್ಯಾಂಗ್ಳೂರ್ಲೇ ಇದ್ದಿದ್ದು, ಕೋರಮಂಗಲದ್ರೆ. ಅವರಿಬ್ಬರನ್ನು ಜೊತೆಯಲ್ಲಿ ಬರೋಂಗೆ ಇದ್ದಿದ್ದು. ಅವನು ಬೈಕಲ್ಲಿ ಬರ್ತಾ ಇದ್ದಾನೆ, ಬರ್ತಾನೆ. ಇವಳು ಗಾಡೀಲಿ ಬರೋಂಗೆ ಇದ್ದಿದ್ದು. ಅದು ನಾನು ಸ್ವಲ್ಪ ಜೋರು ಮಾಡಿದೆ, ಸ್ವಲ್ಪ ಬೇಗ ಬಂದರು, ಯಾಕೆ ಇಷ್ಟು ಸತಾಯಿಸ್ತೀರ, ಬಂದರು ಅಂತ. ಆಯ್ತಮ್ಮ ಬರ್ತೀವಿ 3 ಗಂಟೆವರ ಅಲ್ಲ, ಬಂದ್ಬಿಡ್ತೀವಿ ಅಂತೇಳಿ ಮತ್ತೆ ನನಗೆ ಸೊಪ್ಪು ಪಲ್ಯ ಮಾಡಿದ್ರು, ಟೊಮೆಟೊ ಸಾಂಬಾರು ಮಾಡಿ, ಸೊಪ್ಪು ಪಲ್ಯ ಮಾಡಿ ನನ್ನ ಮಗಳು ತಿನ್ನಕ್ಕೆ ತಲುಪಲಿಲ್ಲ. ಇಬ್ಬರೆಲ್ಲ ಹೆಸರು ಕೊಟ್ಟಿದ್ದೀವಿ, ಅವ್ರ ಜೊತೆ ಅವ್ರನ್ನ ಮಾತ್ರ ಕೊಟ್ಟಿದ್ದೀವಿ, ಬೇರೆ ಏನು ಮಾಡಕ್ಕೆ ಹೋಗಿಲ್ಲ. ಅವ್ರು ತನಿಖೆ ಮಾಡಿ ಅವ್ರು ಏನು ಅಂತ ಹೇಳಿ ನಾಳೆ ಹೇಳ್ತೀನಿ ಅಂತ ಹೇಳಿದ್ದಾರೆ ಅಷ್ಟೇ. ಏನಿಲ್ಲ, ಅವ್ರಿಗೆ ಏನೋ ಟೆನ್ಷನ್ ಇತ್ತು, ಸ್ವಲ್ಪ ಆರ್ಥಿಕವಾಗಿ ಏನೋ ಸಮಸ್ಯೆ ಇದಿರಬೇಕು, ಏನಾಯ್ತೋ ಗೊತ್ತಿಲ್ಲ. ಫ್ಲಾಟಲ್ಲಿ ಒಬ್ಬರು ಇದ್ದಿದ್ದು, ಫ್ರೆಂಡ್ ಯಾರಿಲ್ಲ, ಅಸಿಸ್ಟೆಂಟ್ ಇದ್ರು, ಬರ್ತಾ ಇದ್ರು. ಅವ್ರು ಬಂದ್ಬಿಟ್ಟು ಅವಳು ಏನು ಕೆಲಸ ಇದ್ರೆ ಮಾಡ್ಕೊಂಡು ಅವ್ರು ಹೋಗ್ತಾ ಇದ್ರು. ಬಟ್ ಅವನಿಗೆಲ್ಲ ಮಾಹಿತಿ ಇತ್ತು, ಅವನಿಗೆಲ್ಲ ಮಾಹಿತಿ ಗೊತ್ತಿರಬೇಕು. ಆ ಮಾಹಿತಿ ಪ್ರಕಾರ ನಮಗಿಲ್ಲಿ ಏನು ಗೊತ್ತಾಗ್ಲಿಲ್ಲ. ನನ್ನ ಮಗಳು ಸಾಯ್ತಾಳೆ ಅಂತ ಹೇಳೋದು ಅವನಿಗೆ ಗೊತ್ತಿತ್ತು, ಆ ವಿಚಾರ ಬೇರೆ. ಆದರೆ ಅವ್ನು ಸತ್ತಾಗ ನನಗೆ ಇನ್ಫಾರ್ಮೇಶನ್ ಮಾಡಬೇಕಾಗಿತ್ತು. ಆ ಮಾಹಿತಿ ನನಗೆ ಸಡನ್ ಆಗಿ ಸಿಕ್ಕಲಿಲ್ಲ. ಅದೊಂದು ಸ್ವಲ್ಪ ಸಸ್ಪೆಕ್ಟ್. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್ ಚಂದ್ರ, ಈಗ ನಟಿ ಸವಿ ಮಾದಪ್ಪ ಅವರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರ ತಂದೆ ಎಫ್ಐಆರ್ ಅಲ್ಲಿ ಅನೇಕ ಅಂಶಗಳನ್ನ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಇಬ್ಬರ ವಿರುದ್ಧವೇ ಅನುಮಾನ ಇರೋದು ಅವರಿಗೆ ಅಂತ ಹೇಳಿ. ಯಾವ ರೀತಿಯಾಗಿ ತನಿಖೆ ಸಾಗ್ತಾ ಇದೆ, ಏನೇನು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ದೂರಲ್ಲಿ? ನವಿತಾ, ಈಗಾಗಲೇ ಏನೊಂದು ಪ್ರಭು ಮಾದಪ್ಪ ಅವರು ದೂರಿನನ್ವಯ ಸಾಕಷ್ಟೊಂದು ಪ್ರಶ್ನೆಗಳನ್ನ ಈಗಾಗಲೇ ಮಹೇಶ್ ಹಾಗೂ ವಿವೇಕನ್ನ ವಶಕ್ಕೆ ಪಡಿಸ್ಕೊಂಡ ಪೊಲೀಸರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈಗ ನಿನ್ನೆ ಸಂಜೆ ಏನೊಂದು ಪ್ರಕರಣವನ್ನ ದಾಖಲಿಸಿದ್ರು, ಅಂದ್ರೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ಸೌಜನ್ಯ ಅವರ ತಂದೆ ಪ್ರಭು ಮಾದಪ್ಪ ಅವರು. ಇದರ ಬೆನ್ನಲ್ಲೇ ಸಾಕಷ್ಟು ಒಂದು ಅನುಮಾನ ಕೆಳಗಂತ ಪೊಲೀಸರು. ಯಾಕೆಂತ ಹೇಳಿದ್ರೆ ಸುಸೈಡ್ ಆದ ಅಂಶಗಳಲ್ಲಿ ಸಾಕಷ್ಟು ಒಂದು ಗೊಂದಲಗಳು ಇರ್ತಕ್ಕಂಥದ್ದು. ಯಾಕಂದ್ರೆ ಕತ್ತಿನ ಕೆಳಭಾಗದಲ್ಲಿ ಸಾಕಷ್ಟು ಮಾರ್ಕ್ಗಳಿಲ್ಲ ಅಥವಾ ನಾಲಿಗೆ ಹೊರ ಬರಲಿಲ್ಲ. ಆ ರೀತಿಯಲ್ಲಿ ಪೊಲೀಸರಿಗೆ ತನಿಖೆ ಆಯಾಮಗಳಲ್ಲಿ ಒಂದು ಅಂಶ ಅಂದ್ರೆ ಸಂಶಯಗಳನ್ನು ಮೂಡಿಬರ್ತಿತ್ತು. ಸದ್ಯಕ್ಕೆ ಏನೊಂದು ವಿವೇಕ್ ಇದ್ದಾನೆ, ಈತ ನನ್ನ ಮಗಳ ಬಳಿ 6 ಲಕ್ಷ ಹಣವನ್ನ ಕೇಳಿದ್ದ, ಆದ್ರೆ ನನ್ನ ಕೊಡೋಕೆ ನಿರಾಕರಿಸಿದ. ಅದಾದ ನಂತರ ಮಹೇಶ್ ಬಂದು ಸಾಕಷ್ಟು ಬಾರಿ ಫೋರ್ಸ್ ಅನ್ನ ಮಾಡಿದ್ದಾರೆ, ಕೊಡಿ ಹಣ ಕೊಡಿ, ಆಗ ಆತ ನಿಮ್ಮನ್ನ ಪ್ರೀತಿಸ್ತಾನೆ ಅನ್ನೋ ರೀತಿಯಲ್ಲಿ ಸಾಕಷ್ಟು ಒಂದು ಫೋರ್ಸ್ಫುಲ್ ಆಗಿ ಮಾಡಿರ್ತಕ್ಕಂಥ ಕಿರುಕುಳವನ್ನು ಕೂಡ ಕೊಟ್ಟಿರ್ತಕ್ಕಂಥ ಇವರಿಬ್ರು ಅನ್ನೋದು ಕೂಡ
ಪ್ರಭು ಅವರ FIR ಅಲ್ಲಿ ಅಂದ್ರೆ ಕಂಪ್ಲೇಂಟ್ ಅಲ್ಲಿ ಬರ್ಕೊಟ್ಟಿರ್ತಕ್ಕಂಥ. ಸದ್ಯಕ್ಕೆ ಈಗ ಪೊಲೀಸರು ವಶಕ್ಕೆ ಪಡೆದಿರ್ತಕ್ಕಂಥ ವಿವೇಕ್ ಹಾಗೂ ಮಹೇಶನನ್ನ ಅಂದ್ರೆ ಸಹಾಯಕ ಮಹೇಶನ್ಗೆ ಸಾಕಷ್ಟು ಒಂದು ಪ್ರಶ್ನೆಗಳನ್ನ ಕೇಳ್ತಾರೆ. ನೀನ್ ಯಾಕೆ ಹೊರಗಡೆ ಹೋಗಿದ್ದೆ, ಆಕೆ ಏನಾದ್ರು ಹೇಳಿದ ಹೊರಗಡೆ ಹೋಗೋಕೆ, ಅಥವಾ ಏನಾದ್ರು ಅಂದ್ರೆ ವಿವೇಕ್ ಹಾಗೂ ಸೌಜನ್ಯ ಮಧ್ಯದಲ್ಲಿ ಏನಾದ್ರು ಲವ್ ಏನಾದ್ರು ಇತ್ತಾ, ಏನಾದ್ರು ಮಾತುಕತೆ ನಡೆದಿತ್ತ ಆ ವಿಚಾರವಾಗಿ ಅಂತ. ಆದ್ರೆ ಆ ಪ್ರಭು ಅವರು ಹೇಳೋ ಪ್ರಕಾರ ತನ್ನ ತಾಯಿಯ ಬಳಿ ಅಂದ್ರೆ ಸೌಜನ್ಯ ತನ್ನ ತಾಯಿಯ ಬಳಿ 2-3 ಬಾರಿ ಹೇಳಿದ್ದ ಈ ರೀತಿ ವಿವೇಕ್ ನನ್ನನ್ನ ಬಲವಂತವಾಗಿ ಲವ್ ಮಾಡು ಅಂತ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ನಾನು ಅದಕ್ಕೆ ನಿರಾಕರಣೆ ಮಾಡ್ತಾ ಇದೀನಿ, ಪ್ರೀತಿ ಮಾಡಕ್ಕೆ ನಿರಾಕರಣೆ ಮಾಡ್ತಾ ಇದೀನಿ ಅಂತ ಹೇಳಿದಾಗ ಸ್ವತಃ ವಿವೇಕೆ ತಾಯಿಗೆ ಫೋನ್ ಮಾಡಿ ನಿನ್ನ ಮಗಳನ್ನ ಸಾಯಿಸ್ತೇನೆ, ನನ್ನ ಪ್ರೀತಿ ಮದುವೆ ಮಾಡಕ್ಕೆ ಹೇಳಿ ಅಂತ ಕೂಡ ಕಂಪ್ಲೇಂಟ್ ಅಲ್ಲಿ ಲಿಖಿತವಾಗಿ ತಂದೆ ಬರ್ಕೊಟ್ಟಿರ್ತಕ್ಕಂಥದ್ದು ಸೌಜನ್ಯ. ನವಿತಾ, ಸದ್ಯಕ್ಕೆ ಈಗ ಮಂಜುನಾಥ್ ಈಗ ವಿವೇಕ್ನ ವಿಚಾರಣೆ ಕೂಡ ಆಗ್ತಾ ಇದೆಯಾ? ನವಿತಾ, ವಿವೇಕ್ ವಿಚಾರಣೆ ನಡೀತಾ ಇದೆಯಾ? ಆತನ ವಶಕ್ಕೆ ಹೌದು, ಪಡೆದಿದ್ದಾರೆ. ಮಹೇಶ್ ಹಾಗೂ ವಿವೇಕ್ ವಿಚಾರಣೆ ಇಬ್ಬರನ್ನು ಕೂಡ ಕುಣಿಸಿ ಸಾಕಷ್ಟು ಒಂದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ನವಿತಾ. ಓಕೆ ಮಂಜುನಾಥ್, ಈಗ ಒಂದಷ್ಟು ಅನುಮಾನಗಳಿದೆ. ಈಗ ನೀವೇ ಹೇಳಿದಾಗೆ ಒಂದಷ್ಟು ಯಾವ ಆಂಗಲ್ ಅಲ್ಲಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ, ಸುಸೈಡ್ ಅಂತಂದ್ರೆ ಏನೇನು ಮಾರ್ಕ್ಗಳಿರುತ್ತೆ ಇವೆಲ್ಲವನ್ನ ಕೂಡ. ಸೊ ಹಾಗಾದ್ರೆ ಇದು ಬೇರೆಯದ್ದೇ ಆದಂತಹ ತಿರುವನ್ನ ಏನಾದ್ರು ಪಡ್ಕೊಳ್ತಾ ಇದೆಯಾ ಹೇಗೆ ಅಂತ ಹೇಳಿ, ಇದು ಸುಸೈಡ್ ಅಲ್ವಾ ಹಾಗಾದ್ರೆ? ಈ ಸದ್ಯಕ್ಕೆ ಈಗ ಮೇಲ್ನೋಟಕ್ಕೆ ಕಂಡು ಬಂದಿದ್ದು ನಿನ್ನೆ ಮಾತ್ರ ಏನೊಂದು 306 ಅಡಿಯಲ್ಲಿ ಕೇಸನ್ನ ರಿಜಿಸ್ಟರ್ ಮಾಡಿದ್ರು. ಯಾಕಂದ್ರೆ UDR ಅಂತ ರಿಜಿಸ್ಟರ್ ಮಾಡ್ತಾರೆ. ತಂದೆಯ ಕಂಪ್ಲೇಂಟ್ ಅನ್ನ ಕೊಟ್ಟಾದ ನಂತರ ಅದು ಮರ್ಡರ್ಗೆ ಕನ್ವರ್ಟ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಸಂಶಯಾಸ್ಪದ ಮೇಲೆ ಅಂದ್ರೆ ಡೌಟ್, ಆತ್ಮಹತ್ಯೆಗೆ ಕುಮ್ಮಕ್ಕು ಕೊಟ್ಟಿರ್ಬೋದು ಅಥವಾ ಹೆದರ್ಸಿ ಬೆದರ್ಸಿ ಪ್ರಚೋದನೆ ಮಾಡಿ ಆಕೆಯನ್ನ ಹ್ಯಾಂಗಿಂಗ್ ಹಾಕೊಳ್ಳೋ ರೀತಿಯಲ್ಲಿ ಮಾಡಿರ್ಬೋದು ಅನ್ನೋ ರೀತಿಯಲ್ಲಿ ತಂದೆಯ ಕಂಪ್ಲೇಂಟ್ ಇದ್ದ ಕಂಪ್ಲೇಂಟ್ ಮೇಲೆ ತನಿಖೆಯನ್ನು ಕೂಡ ಕೈಗೊಂಡಿರ್ತಕ್ಕಂಥ ಪೊಲೀಸರು ಈಗ ಇಬ್ಬರನ್ನ ಕರೆದು ವಶಕ್ಕೆ ಪಡೆದು ಸಾಕಷ್ಟೊಂದು ಪ್ರಶ್ನೆಗಳ ಸುರಿಮಳೆನೆ ಹಾಕ್ತಾ ಇದ್ದಾರೆ. ವಿವೇಕನ್ನ ಒಬ್ರು ಇಂಟ್ರಾಗೇಷನ್ ಸಬ್ ಇನ್ಸ್ಪೆಕ್ಟರ್ ಮಾಡ್ತಾ ಇದ್ದಾರೆ, ಮತ್ತೆ ಮಹೇಶನ್ನ ಒಬ್ರು ಸಬ್ ಇನ್ಸ್ಪೆಕ್ಟರ್ ಇಬ್ರು ಕೂಡ ಇಂಟ್ರಾಗೇಷನ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಮಹೇಶ್ ಹೊರಗಡೆ ಹೋಗಿದ್ದ, ವಿವೇಕ್ ಹೊರಗಡೆನೆ ಇದ್ದ ಆಲ್ರೆಡಿ. ಇದೆಲ್ಲೋ ಒಂದ್ ಕಡೆ ಅನುಮಾನಕ್ಕೆ ಏಡ ಮಾಡ್ಕೊಟ್ಟಿರ್ತಕ್ಕಂಥದ್ದು ನವಿತಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ದಿನೇ ದಿನೇ ಕಡಿಮೆಯಾಗ್ತಾ ಇದೆ ಕೊರೋನಾ ಸಂಕಷ್ಟದಿಂದ ಕೊಂಚ ನಿರಾಳ ಆಗಿದೆ ಈಗ ಜನಜೀವನ. ಇವತ್ತಿನಿಂದ ಜೀವನ ಮತ್ತಷ್ಟು ಅನ್ಲಾಕ್ ಆಗಲಿದೆ. ಯಾಕೆ ಅನ್ನೋದನ್ನ ನಾವು ಹೇಳ್ತಾ ಹೋಗ್ತೀವಿ. ನಿಮ್ಗೆ ಈಗಾಗಲೇ ಗೊತ್ತಿದೆ, ಎಲ್ಲವೂ ಕೂಡ ಆಲ್ಮೋಸ್ಟ್ ಎಲ್ಲ ಕ್ಷೇತ್ರಗಳು ಈಗ 100% ಓಪನ್ ಆಗಿದೆ. ಆದ್ರೆ ಇದ್ದಿದ್ದು ಒಂದು ದೇವಸ್ಥಾನ, ಮತ್ತೊಂದು ಕಡೆ ಚಿತ್ರಮಂದಿರಗಳು 100% ಓಪನ್ ಆಗಿರಲಿಲ್ಲ. ಇವತ್ತಿನಿಂದ ಅದು ಕೂಡ ಓಪನ್ ಆಗ್ತಾ ಇದೆ. ಎಲ್ಲವೂ ಓಪನ್ ಓಪನ್ ಓಪನ್. ಇವತ್ತು ದೇವಸ್ಥಾನ, ಚಿತ್ರಮಂದಿರ 100% ಓಪನ್ ಆಗ್ತಾ ಇದ್ದು, ಅಕ್ಟೋಬರ್ 3ರಿಂದ ಮುಂದೆ ಪಬ್ ಕ್ಲಬ್ 100% ಓಪನ್ ಆಗತ್ತೆ. ನಾಳೆ ಅಕ್ಟೋಬರ್ 2 ಆ ಕಾರಣಕ್ಕಾಗಿ ಅವಕಾಶ ಇಲ್ಲ. 3ನೇ ತಾರೀಕಿಂದ ಪಬ್ ಕ್ಲಬ್ಗಳಿಗೂ ಕೂಡ 100% ಓಪನ್ಗೆ ಅವಕಾಶವನ್ನ ಸರ್ಕಾರ ಮಾಡಿಕೊಟ್ಟಿದೆ. ಚಿತ್ರಮಂದಿರಗಳನ್ನ ನೋಡೋದಾದ್ರೆ 5 ತಿಂಗಳ ವನವಾಸವನ್ನ ಸ್ಯಾಂಡಲ್ವುಡ್ ಈಗ ಮುಗಿಸಿದೆ. ಬಹಳ ಬೇಡಿಕೆ ಇದ್ದಿದ್ದು ಅದೇ. CM ಕಡೆ ಆಗಿರ್ಬೋದು ಅಥವಾ ಗೃಹ ಸಚಿವರ ಆಗಿರ್ಬೋದು ಅಥವಾ ಆರೋಗ್ಯ ಸಚಿವರಿಗೆ ಪ್ರತಿ ಬಾರಿ ಚಿತ್ರಮಂದಿರದವರು ಅಥವಾ ಸಿನಿಮಾ ಇಂಡಸ್ಟ್ರಿಯವರು ಹೇಳ್ತಾ ಇದ್ದಿದ್ದು ನಮಗೆ 100% ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಹಲವು ದಿನಗಳಿಂದಲೂ ಬೇಡಿಕೆ ಇಟ್ಟಿದ್ರು. ಈಗ ಅದು ಫುಲ್ಫಿಲ್ ಆಗಿದೆ. ಇವತ್ತಿನಿಂದ 100% ಸೀಟ್ ಭರ್ತಿಗೆ ಅವಕಾಶವನ್ನ ನೀಡಲಾಗಿದ್ದು, ಚಂದನವನಕ್ಕೆ ಇವತ್ತಿನಿಂದಲೇ ದಸರಾ ಸಂಭ್ರಮ ಅಂತ ಹೇಳಬಹುದು. ಇವತ್ತು ತೆರೆಗೆ ಸ್ಯಾಂಡಲ್ವುಡ್ನ 2 ಚಿತ್ರಗಳು ಅಪ್ಪಳಿಸ್ತಾ ಇದೆ. ಇನ್ನು ಅಕ್ಟೋಬರ್ 14ಕ್ಕೆ ಸುದೀಪ್ ಅಭಿನಯದ ಕೋಟಿಗೊಬ್ಬ 3 ಬಹಳ ನಿರೀಕ್ಷೆ ಇರುವಂತಹ ಚಿತ್ರ ಅವತ್ತು ರಿಲೀಸ್ ಆಗುತ್ತೆ. ಅದೇ ದಿನ ಜನಯ ವಿಜಯ್ ಅವರ ಅಭಿನಯದ ನಿರ್ದೇಶನದ ಸಲಗ ಕೂಡ ರಿಲೀಸ್ ಆಗುತ್ತೆ. ಅನುಮತಿ ಸಿಕ್ಕರೂ ಮಾಸ್ಕ್, ಸಾಮಾಜಿಕ ಅಂತರ ಮಾತ್ರ ಕಡ್ಡಾಯ ಇದೆ. ಯಾವುದೇ ಕಾರಣಕ್ಕೂ ಮರೆಯುವ ಹಾಗೆ ಇಲ್ಲ. 100% ಓಪನ್ ಆಗಿದೆ, ಹೇಗೆ ಬೇಕಾದ್ರೂ ಹೋಗ್ಬೋದು, ಅವಕಾಶ ಇಲ್ಲ. ಕನಿಷ್ಠ 1 ಡೋಸ್ ಆಗಿದ್ದವರಿಗೂ ಥಿಯೇಟರ್ಗೆ ಹೋಗೋದಕ್ಕೆ ಅವಕಾಶವನ್ನ ನೀಡಲಾಗಿದೆ. ಇಲ್ಲಿ ರೂಲ್ಸ್ ಏನಾದ್ರೂ ಬ್ರೇಕ್ ಮಾಡಿದ್ರೆ ದಂಡ ಬೀಳೋದು ಮಾತ್ರ ಗ್ಯಾರಂಟಿ. ಇದಕ್ಕೆ ಯಾವುದೇ ಮುಲಾಜಿ ಇಲ್ಲ. ಯಾಕಂದ್ರೆ ಎಲ್ಲವನ್ನ ಕೂಡ ಅವಕಾಶ ಮಾಡಿಕೊಟ್ಟ ಮೇಲೆ ನಮ್ಮ ಜವಾಬ್ದಾರಿನ ನಾವು ತೆಗೆದುಕೊಳ್ಳೇಬೇಕಾಗತ್ತೆ, ನಮ್ಮ ಜವಾಬ್ದಾರಿ ನಾವು ಮೆರಿಲೇಬೇಕಾಗತ್ತೆ. ಸೊ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಥವಾ ಯಾವುದೇ ರೀತಿಯಂತಹ ಮಾರ್ಗಸೂಚಿಗಳ ಪಾಲನೆ ಆಗಿಲ್ಲ ಅಂತ ಗೊತ್ತಾದ್ರೆ ಅಲ್ಲಿ ದಂಡವನ್ನ ಹಾಕಲಾಗುತ್ತೆ. ಚಿತ್ರಮಂದಿರಗಳಾಗಿರ್ಬೋದು, ದೇವಸ್ಥಾನಗಳ ಆಡಳಿತ ಮಂಡಳಿಗಳಾಗಿರ್ಬೋದು, ಎಲ್ಲರೂ ಕೂಡ ಇದನ್ನ ಗಮನ ವಹಿಸಬೇಕು. ಅದರ ಜೊತೆಗೆ ನಾಗರಿಕರು ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು. ನಾಗರಿಕರೇ ಅವರು ಯಾವ ರೀತಿಯಾಗಿ ಮಾರ್ಗಸೂಚಿಗಳನ್ನ ಪಾಲನೆ ಮಾಡ್ತಾರೆ, ಯಾವ ರೀತಿಯಾಗಿ ಈ ಎಲ್ಲ ಜವಾಬ್ದಾರಿಗಳನ್ನು ತೆಗೆದುಕೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಆರೋಗ್ಯ ಹಾಗೆ ನಾವು ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಎಲ್ಲಾ ಮಾರ್ಗಸೂಚಿಗಳನ್ನ ತಪ್ಪದೆ ಪಾಲನೆ ಮಾಡಬೇಕಾಗುತ್ತೆ. ಇನ್ನು ದೇವಸ್ಥಾನಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿದ್ರೆ ಎಲ್ಲಾ ಸೇವೆಗಳು ಇರುತ್ತೆ ಇವತ್ತಿನಿಂದ. ಅದರಲ್ಲೂ ಅನ್ನ ಸಂತರ್ಪಣೆ ಆಗಿರ್ಬೋದು ಅಥವಾ ಪ್ರಸಾದ ವಿತರಣೆಗೆ ಸಂಬಂಧಪಟ್ಟ ಹಾಗೆ ಆಯಾಯ ಡಿಸಿಗಳು, ಆಯಾಯ ಭಾಗದ ಡಿಸಿಗಳೇ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾಗತ್ತೆ ಅನ್ನೋದನ್ನ ಹೇಳಲಾಗಿದೆ ಈ ಒಂದು ಆದೇಶದಲ್ಲಿ. ಇನ್ನು ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ 1 ಡೋಸ್ ಆದ್ರೂ ವ್ಯಾಕ್ಸಿನ್ ಆಗ್ಲೇಬೇಕು. 1 ಡೋಸ್ ವ್ಯಾಕ್ಸಿನ್ ಆದವರಿಗೆ ಅನುಮತಿ ಇದೆ. ಆಲ್ಮೋಸ್ಟ್ ಎಲ್ಲರಿಗೂ ಕೂಡ 1 ಡೋಸ್ ಆಗಿರುತ್ತೆ ಈಗ. ಹಾಗಾಗಿ ಯಾವುದೇ ರೀತಿ ಚಿಂತೆ
ಅವಶ್ಯಕತೆ ಇರೋದಿಲ್ಲ. ಬಟ್ ಮಾರ್ಗಸೂಚಿಗಳನ್ನ ಕಂಪ್ಲೀಟ್ ಆಗಿ ಪಾಲನೆ ಮಾಡಲೇಬೇಕಾಗುತ್ತೆ. ಶಾಲೆಗಳ ವಿಚಾರ ಬಂದ್ರೆ 6ರಿಂದ 10ನೇ ತರಗತಿವರೆಗೂ ಕೂಡ ಈಗ ಅವಕಾಶವನ್ನ ನೀಡಲಾಗಿದೆ. 12ನೇ ತರಗತಿವರೆಗೂ ಅವಕಾಶವನ್ನ ನೀಡಲಾಗಿದೆ. ಪೂರ್ಣ ಪ್ರಮಾಣದಲ್ಲಿ ಕ್ಲಾಸ್ಗಳು ಆರಂಭ ಆಗಿದೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಈಗ ಚಿತ್ರಮಂದಿರಗಳದ್ದೇ ಒಂದು ದೊಡ್ಡ ಸಮಸ್ಯೆ ಆಗಿದ್ದು ಎಲ್ಲರೂ ಕೂಡ ಅದನ್ನೇ ಕೇಳ್ತಾ ಇದ್ರು. ಹಾಗಾದ್ರೆ ಈಗ ಯಾವ ರೀತಿಯಾದಂತಹ ಖುಷಿ ಇದೆ ಚಿತ್ರತಂಡಕ್ಕೆ, ಯಾವ ರೀತಿ ಮಾರ್ಗಸೂಚಿಗಳನ್ನು ಪಾಲನೆ ಮಾಡ್ತಾರೆ ಇವೆಲ್ಲವನ್ನ ಇಟ್ಕೊಂಡು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹರ್ಷವರ್ಧನ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಹರ್ಷ, ಇವತ್ತಿನಿಂದಲೇ ಒಂದು ರೀತಿಯ ದಸರಾ ಆರಂಭ ಆಗಿದೆ ಸಿನಿಮಾ ತಂಡದವರಿಗೆ, ಚಿತ್ರ ಸ್ಯಾಂಡಲ್ವುಡ್ಗೆ ಅಂತ ಹೇಳಿ. ಯಾಕಂದ್ರೆ ಎಲ್ಲರ ಬೇಡಿಕೆ ಇದ್ದಿದ್ದೇ ಇದೆ, ಒಂದ್ಸಲ 100% ಮಾಡ್ಕೊಡಿ, ನಮ್ಗೆ ಸಂಕಷ್ಟ ಇದೆ ಅಂತ ಹೇಳಿ. ಸೊ ಹೇಗೆ, ಯಾವ ರೀತಿಯಾಗಿ ಒಂದು ರೀತಿಯ ಖುಷಿಯ ವಿಚಾರ ಇದು, ಮಾರ್ಗಸೂಚಿಗಳನ್ನು ಪಾಲನೆ ಮಾಡುವ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನಗಳಾಗಿದೆ? ಖಂಡಿತವಾಗ್ಲೂ ನವಿತಾ, ಏನಂತ ಅಂದ್ರೆ ಕಳೆದ 5.5 ತಿಂಗಳಿಂದ 2ನೇ ಅಲೆ ಯಾವಾಗ ಪ್ರಾರಂಭ ಆಯಿತು, ಯುವರತ್ನ ಸಿನಿಮಾ ಬಳಿಕ ಯಾವ ಸಿನಿಮಾಗಳು ಸಹ ಹೌಸ್ಫುಲ್ ಅಂದ್ರೆ 100% ಹೌಸ್ಫುಲ್ ಪ್ರದರ್ಶನ ಕಂಡಿರಲಿಲ್ಲ. ಅದಾದ ನಂತರ 50% ಕೊರೋನಾ ಸೆಕೆಂಡ್ ವೇವ್ ಶುರು ಆಯಿತು, ಹೆಚ್ಚಿನ ಕೇಸಸ್ ಆಯಿತು, ಹೀಗಾಗಿ ಥಿಯೇಟರ್ಗಳು ಬಂದಾಗಿದ್ವು. ಅದಾದ ನಂತರ ಹಂತವಾಗಿ ಅನ್ಲಾಕ್ ಮಾಡ್ತಾ ಹೋದಾಗ 50% ಪ್ರದರ್ಶನಕ್ಕೆ ಅವಕಾಶ ಕೊಡಲಾಗಿತ್ತು. ಆ ಸಂದರ್ಭದಲ್ಲಿ ಹಲವಾರು ಸಿನಿಮಾಗಳು ರಿಲೀಸ್ ಆಗಿದೆ, ಡೇಟ್ ಅನೌನ್ಸ್ ಮಾಡ್ಕೊಂಡಿದ್ದಂತ ಸಿನಿಮಾಗಳು ಸಹ ಮುಂದೂಡಲ್ಪಟ್ಟಿದ್ವು. ಆದ್ರೆ ಈಗ ಇವತ್ತಿಂದ ಅಕ್ಟೋಬರ್ 1ರಿಂದ 100% ಹೌಸ್ಫುಲ್ ಪ್ರದರ್ಶನಕ್ಕೆ ಥಿಯೇಟರ್ ಹಾಗೂ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಪ್ರದರ್ಶನಕ್ಕೆ ಅವಕಾಶ ನೀಡಿದ ಹಿನ್ನೆಲೆಯಲ್ಲಿ ಕೇವಲ 5 ದಿನಗಳ ಹಿಂದಷ್ಟೇ ರಾಜ್ಯ ಸರ್ಕಾರದಿಂದ ಈ ರೀತಿಯಾದಂತಹ ಒಂದು ಅನುಮತಿ ಸಿಕ್ಕಿದ್ದು. ಆದ್ರೆ 5 ದಿನಗಳ ಅಂತರದಲ್ಲಿ 2 ಸಿನಿಮಾಗಳು ಅಕ್ಟೋಬರ್ 1ನೇ ತಾರೀಕು ಅಂದ್ರೆ 100% ಹೌಸ್ಫುಲ್ ಪ್ರದರ್ಶನಕ್ಕೆ ಅವಕಾಶ ಸಿಕ್ಕ ಮೊದಲ ದಿನದಿಂದಲೇ ರಿಲೀಸ್ಗೆ ಮುಂದಾಗಿರುವಂತಹ 2 ಸಿನಿಮಾಗಳು ಇವತ್ತು ರಿಲೀಸ್ ಆಗ್ತಾ ಇರುವಂತದ್ದು. ಒಂದು ಪ್ರಮುಖವಾಗಿ ಚಂದ್ರಹಾಸ್ ನಿರ್ದೇಶನ ಮಾಡಿರುವಂತಹ ಕಾಗೆಮಟ್ಟೆ ಹಾಗೂ 8 ಬಾರಿ ರಾಷ್ಟ್ರ ಪ್ರಶಸ್ತಿಯನ್ನು ಗೆದ್ದಿರುವಂತಹ ಹಿರಿಯ ನಿರ್ದೇಶಕರಾದಂತಹ ಪಿ ಶೇಷಾದ್ರಿ ಅವರು ನಿರ್ದೇಶನ ಮಾಡಿರುವಂತಹ ಮೋಹನದಾಸ ಸಿನಿಮಾ, 2 ಸಿನಿಮಾಗಳು ಇವತ್ತು ರಿಲೀಸ್ ಆಗ್ತಿರುವಂತದ್ದು. ಇನ್ನು ಥಿಯೇಟರ್ಗಳು ಏನಂತ ಅಂದ್ರೆ ಫಸ್ಟ್ ವೇವ್ ಮತ್ತು ಸೆಕೆಂಡ್ ವೇವ್ ಕಳೆದ 1.5 ವರ್ಷಗಳಿಂದ ಕೇವಲ 1.5 ತಿಂಗಳಷ್ಟೇ 100% ಹೌಸ್ಫುಲ್ ಪ್ರದರ್ಶನಕ್ಕೆ ಅವಕಾಶ ಇದ್ದಿದ್ದು. ಆದ್ರೆ ಸೆಕೆಂಡ್ ವೇವ್ ಶುರುವಾದ ಕಾರಣ ಮತ್ತೆ 50% ಬಿದ್ದ ಕಾರಣ ಸುಮಾರು 50ಕ್ಕಿಂತ ಹೆಚ್ಚು ಥಿಯೇಟರ್ಗಳು ರಾಜ್ಯಾದ್ಯಂತ ಕ್ಲೋಸ್ ಆಗಿರುವಂತದ್ದು. ಎಲ್ಲೋ ಒಂದ್ ಕಡೆ ಮತ್ತೆ ಥರ್ಡ್ ವೇವ್ ಬರುತ್ತಾ ಏನು ಅಂತ ನೋಡ್ಕೊಂಡು ಇನ್ನು ಹಲವಾರು ಥಿಯೇಟರ್ಗಳು ಓಪನ್ ಆಗಿಲ್ಲ. ಹೀಗಾಗಿ ಇವತ್ತು ರಿಲೀಸ್ ಆಗ್ತಿರುವಂತಹ ಸಿನಿಮಾಗಳಿಗೆ ಯಾವ ರೀತಿ ಅಂತ ಒಂದು ರೆಸ್ಪಾನ್ಸ್ ಸಿಗುತ್ತೆ, ಅದಾದ ನಂತರ ಇನ್ನು ದೊಡ್ಡ ಸಿನಿಮಾಗಳು ಬರಬೇಕಾಗಿದೆ. ನವಿತಾ, ಫೈನ್, ಥ್ಯಾಂಕ್ ಯು ಹರ್ಷವರ್ಧನ್ ಡೀಟೇಲ್ಸ್ಗೆ. ಯಾದಗಿರಿಯಲ್ಲಿ ಕೊರೋನಾ ನಿಯಮವನ್ನ ಉಲ್ಲಂಘನೆ ಮಾಡಲಾಗಿದೆ. ರೂಲ್ಸ್ ಬ್ರೇಕ್ ಮಾಡಿ ಗಣೇಶ ಮೂರ್ತಿಯನ್ನ ವಿಸರ್ಜನೆ ಮಾಡಲಾಗಿದೆ. 18 ಜನರ ವಿರುದ್ಧ ಈ ಹಿನ್ನೆಲೆಯಲ್ಲಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅವಕಾಶ ಕೊಡ್ಲಿಲ್ಲ ಅಂದ್ರೆ ಅವಕಾಶ ಕೊಡ್ಲಿಲ್ಲ ಅಂತ ಹೇಳಿ, ಅವಕಾಶ ಕೊಟ್ರೆ ಈ ತರ ದುರುಪಯೋಗ ಮಾಡ್ಕೊಳ್ಳೋದು, ಅದೇ ಹೇಳ್ತಾ ಇರುವಂತದ್ದು. ಎಲ್ಲರೂ ಕೂಡ ಇರುವಂತಹ ಒಂದು ಕನ್ಸರ್ನ್ ಏನಂದ್ರೆ ಎಲ್ಲವನ್ನ ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಬೇಕು ಅಂತ ಹೇಳಿ. ನಿನ್ನೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಮೆರವಣಿಗೆ ನಡೆದಿದೆ. ಸಾವಿರಾರು ಜನ, ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಿ ನೋಡಿ, ಡಿಜೆಗೆ ಸ್ಟೆಪ್ ಹಾಕಿ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ದಾರೆ. ಮಾಸ್ಕ್ ಹಾಕಿಲ್ಲ, ಸಾಮಾಜಿಕ ಅಂತರ ಅಂತೂ ಅಲ್ಲಿ ಇಲ್ವೇ ಇಲ್ಲ. ಎಷ್ಟು ಜನ ಇದ್ದಾರೆ ನೋಡಿ. ನಗರದ ಅಂಬಾ ಭವಾನಿ ಮಂದಿರದಿಂದ ಮೈಲಾಪುರ ಬೇಸ್ನವರೆಗೆ ಬೃಹತ್ ಗಣೇಶ ಮೆರವಣಿಗೆ ಮಾಡಲಾಗಿದ್ದು, ಆ ನಂತರ ಅಲ್ಲಿ ಯಾವುದೇ ರೀತಿಯಾದಂತಹ ಮಾರ್ಗಸೂಚಿ ಪಾಲನೆ ಮಾಡಿಲ್ಲ ಅನ್ನೋದನ್ನ ನಾವು ಹೇಳಬೇಕಾಗಿಲ್ಲ, ದೃಶ್ಯಗಳೇ ಹೇಳುತ್ತೆ ಅಲ್ಲಿ. ಕೊರೋನಾ ಬಗ್ಗೆ ಜಾಗೃತಿ ನಮಗೆ ಅತ್ಯವಶ್ಯಕ. ಈ ಹಿನ್ನೆಲೆಯಲ್ಲಿ ನ್ಯೂಸ್ 18 ನೆಟ್ವರ್ಕ್ ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನವನ್ನ ಮಾಡ್ತಾ ಇದೆ. ಇದರ ಮುಂದುವರಿದ ಭಾಗವಾಗಿ ವಾಟ್ಸ್ಆಪ್ ಮೂಲಕ ನೀವು ಪ್ರಶ್ನೆಗಳನ್ನ ಕೇಳಬಹುದು, ಪರಿಹಾರವನ್ನ ಕಂಡುಕೊಳ್ಳಬಹುದು. ನಿಮಗಿರುವಂತಹ ಪ್ರಶ್ನೆಗಳನ್ನ, ಗೊಂದಲಗಳನ್ನ ನಮ್ಮ ಈ ವಾಟ್ಸ್ಆಪ್ ನಂಬರ್ಗೆ ನೀವು ಕಳುಹಿಸಬಹುದು. ಆ ನಂಬರ್ 7977773753. ಈ ನಂಬರ್ಗೆ ಪ್ರಶ್ನೆ ಮಾಡಿದ್ರೆ ನಿಮಗೆ ಅದೇ ನಂಬರಿಂದ ಉತ್ತರ ಸಿಗುತ್ತೆ. ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಖರವಾದ ಮಾಹಿತಿಯನ್ನ ಪಡ್ಕೊಳ್ಳಿ. ವೆಲ್ಕಮ್ ಬ್ಯಾಕ್. ಚಿತ್ರದುರ್ಗದ ಬಲ್ಲಾಳ ಸಮುದ್ರದಲ್ಲಿ ಮತಾಂತರ ಮಾಡಿರುವ ಆರೋಪ ಕೇಳಿಬಂದಿದ್ದು, ಹೊಸದುರ್ಗ ತಾಲೂಕಿನ ಬಲ್ಲಾಳ ಸಮುದ್ರ ಗ್ರಾಮದಲ್ಲಿ ಮತಾಂತರವನ್ನ ಮಾಡಿದ್ದಾರೆ. 40ರಿಂದ 50 ಸುಡುಗಾಡು ಸಿದ್ಧರ ಕುಟುಂಬ ಮತಾಂತರ ಆಗಿದೆ ಅನ್ನುವ ಆರೋಪ ಕೇಳಿ ಬಂದಿದೆ. ಚಿತ್ರದುರ್ಗದ ಬಲ್ಲಾಳ ಸಮುದ್ರದಲ್ಲಿರುವಂತಹ ಗ್ರಾಮದಲ್ಲಿ ಕ್ರಿಶ್ಚಿಯನ್ ಧರ್ಮಕ್ಕೆ 40ರಿಂದ 50 ಕುಟುಂಬಗಳು ಮತಾಂತರ ಆಗಿವೆ. ಮತಾಂತರದ ಬಗ್ಗೆ ಸಾರ್ವಜನಿಕರು ನನಗೆ ದೂರನ್ನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಶಾಸಕ ಗೂಳಿಹಟ್ಟಿ ಶೇಖರ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಹಿಂದೂಗಳನ್ನ ಬಲವಂತದಿಂದ ಕ್ರೈಸ್ತ ಧರ್ಮಕ್ಕೆ ಕನ್ವರ್ಟ್ ಮಾಡಿಕೊಳ್ಳಲಾಗ್ತಾ ಇರುವ ಕುರಿತು ಶಾಸಕ ಗೂಳಿಹಟ್ಟಿ ಶೇಖರ್ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ.
ವಿಧಾನಸಭೆಯ ಅಧಿವೇಶನದಲ್ಲಿ ಇದೇ ವಿಚಾರ ಸಾಕಷ್ಟು ಚರ್ಚೆಗೆ ಬಂದಿತ್ತು. ಆ ಸಂದರ್ಭದಲ್ಲಿ ಗೂಳಿಹಟ್ಟಿ ಶೇಖರ್ ಅವರು ತಮ್ಮ ಕುಟುಂಬದ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ರು. ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 40ರಿಂದ 50 ಕುಟುಂಬಗಳು ಮತಾಂತರ ಆಗಿದೆ ಅನ್ನೋದನ್ನ ಈಗ ಮೆನ್ಷನ್ ಮಾಡಿದ್ದಾರೆ. ಶಾಸಕ ಗೂಳಿಹಟ್ಟಿ ಶೇಖರ್ ಇದರ ಬಗ್ಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ರಾತ್ರಿ ಧಾರಾಕಾರ ಮಳೆಯಾಗಿದೆ. ಕೆಆರ್ಪೇಟೆ ಪಟ್ಟಣದ ಡಿಸಿಸಿ ಬ್ಯಾಂಕ್ಗೆ ನೀರು ನುಗ್ಗಿದ್ದು ಸಿಬ್ಬಂದಿ ಪರದಾಡುವಂತಾಗಿದೆ. ಕಂಪ್ಯೂಟರ್ ದಾಖಲೆಗಳಿಗೆ ಹಾನಿಯಾಗಿದೆ. ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಕೂಡ ಜಲಾವೃತವಾಗಿತ್ತು. ನಿಲ್ದಾಣದಲ್ಲಿ ಸಿಲುಕಿದ್ದ ಪ್ರಯಾಣಿಕರನ್ನ ರಕ್ಷಣೆ ಮಾಡಲಾಗಿತ್ತು. ಎಚ್ಚೆತ್ತ ತಾಲೂಕು ಆಡಳಿತದಿಂದ ಒಳಚರಂಡಿಯಲ್ಲಿ ಹೂಳೆತ್ತುವ ಕಾರ್ಯವನ್ನ ಮಾಡಲಾಗಿದೆ. ದೇಶದ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18ನ ಆಶಯ. ಫೆಡರಲ್ ಬ್ಯಾಂಕ್, ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ಲರಿಗೂ ವ್ಯಾಕ್ಸಿನ್ ಅನ್ನುವ ಜಾಗೃತಿ ಮೂಡಿದೆ ಅಭಿಯಾನವನ್ನ ನೋಡ್ತಾ ಈಗ ಸ್ಮಾಲ್ ಬ್ರೇಕ್. आपने टीका लगाया क्या? टीका लगा वो जरा टीका लगा, जब अपनी बारी आए टीका लगा, टीका लगा वो जरा टीका लगा, जब अपनी बारी आए टीका लगा, टीका लगा वो जरा टीका लगा, वो जरा टीका 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 लगाया क्या? लगवा ले चुमन तेरा सहले सहले, तू सबसे ये कह ले है जनहित में जारी मिलती का डरना, ओ निडर टीका लगा वो जरा टीका लगा, जब अपनी बारी आए टीका लगा, टीका लगा वो जरा टीका लगा, वो जरा टीका 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 लगाया क्या? टीका लगा वो जरा टीका लगा, जब अपनी बारी आए. ಕಳೆದ ವರ್ಷ ನ್ಯೂಸ್ 18 ಹಾಗೂ ಬೈಜೂಸ್ ಸೇರಿ ಯಂಗ್ ಜೀನಿಯಸ್ ಅನ್ನುವ ವಿಶೇಷ ಅಭಿಯಾನ ಮಾಡಿತ್ತು. ದೇಶದಾದ್ಯಂತ ಮಕ್ಕಳ ಪ್ರತಿಭೆ ಅನಾವರಣ ಮಾಡೋದಕ್ಕೆ ವೇದಿಕೆ ಕಲ್ಪಿಸಿಕೊಟ್ಟಿತ್ತು. ಕಲೆ, ಸಾಹಿತ್ಯ, ವಿಜ್ಞಾನ, ಸಂಗೀತ, ಕ್ರೀಡೆ ಹೀಗೆ ನಾನಾ ಕ್ಷೇತ್ರಗಳ ಸಾಧಕ ಮಕ್ಕಳನ್ನ ಈ ಅಭಿಯಾನದಲ್ಲಿ ಗುರುತಿಸಿ ದೇಶಕ್ಕೆ ಪರಿಚಯ ಮಾಡಿಕೊಟ್ಟಿತ್ತು. ಈಗ ಶೀಘ್ರದಲ್ಲೇ ಯಂಗ್ ಜೀನಿಯಸ್ ಸೀಸನ್ 2 ನಿಮ್ಮ ಮುಂದೆ ಬರ್ತಿದ್ದು, ನಿಮ್ಮ ಮಕ್ಕಳಲ್ಲೂ ವಿಶೇಷ ಪ್ರತಿಭೆ ಹೊಂದಿದ್ರೆ ಈಗಲೇ news18.com/younggenius ಅಥವಾ ಬೈಜೂಸ್ ಆಪ್ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿಸಿ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ